ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ, ಗಂಡ ಹೆಂಡತಿ ಏನೋ ಪರ್ಸ್ನಲ್ ಆಗಿ ಮಾತಾಡ್ಕೋತಿದ್ರಿ ಅನ್ಸುತ್ತೆ. ನಾನು ಬಂದು ಡಿಸ್ಟರ್ಬ್ ಮಾಡೋಣ? ಹಾಗೇನಿಲ್ಲ. ಅಮ್ಮ, ನಾನು ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ. ಗಿಫ್ಟಾ? ಏನದು? ಇಲ್ಲಿ ನೋಡಿ. ತುಂಬ ಮುದ್ದಾಗಿದೆ. ಇದನ್ನ ತರಕ್ಕೆ ಪೂರ್ಣಿನೇ ಹೇಳಿದ್ದು. ಮುದ್ದಾದ ಮಗು ಫೋಟೋ ನೋಡ್ತಿದ್ರೆ ಮಗು ಕೂಡ ಮುದ್ದಾಗೆ ಹುಟ್ಟತ್ತಂತೆ. ಹೌದಾ? ಈ ಥರನೂ ಒಂದು ಲಾಜಿಕ್ ಇದೆಯಾ? ಇದು ನನಗೆ ಗೊತ್ತೇ ಇರಲಿಲ್ಲ. ಈಗ ತಿಳ್ಕೊ, ಮುಂದೆ ನಿನಗೂ ಬೇಕಾಗತ್ತೆ. ಇಂಥ ಟೈಮಲ್ಲಿ ತಾಯಿ ಆದವರು ಏನು ನೋಡ್ತಾರೋ ಅದೇ ಅವ್ರ ಮನಸ್ಸಲ್ಲಿರುತ್ತೆ. ಅವ್ರ ಮನಸ್ಸಲ್ಲಿ ಏನಿರುತ್ತೋ ಅದ್ರ ಪರಿಣಾಮ ಮಗು ಮೇಲೆ ಬೀಳತ್ತೆ. ಹಾಗಿರುವಾಗ ಒಳ್ಳೆದನ್ನೇ ನೋಡಬೇಕು, ಒಳ್ಳೆದನ್ನೇ ಯೋಚನೆ ಮಾಡಬೇಕು. ಅಮ್ಮ, ಈ ಫೋಟೋ ನಿಮ್ಮ ರೂಮಲ್ಲಿ ಹಾಕಿ. ಏನು ಎಲ್ಲ ಖುಷಿಯಾಗೇನೋ ಮಾತಾಡ್ತಿದ್ದೀರಾ? ಇದೇನಿದು ಮಗು ಫೋಟೋ? ಅವಿ ತುಳಸಿಯವ್ರಿಗೆ ಗಿಫ್ಟ್ ಅಂತ ತಂದಿದ್ದಾನೆ. ತುಂಬ ಚೆನ್ನಾಗಿದೆ. ನೆನ್ನೆ ಹಬ್ಬಕ್ಕೆ ಅಂತ ನಾನು ನಿಮಗೆ ಗಿಫ್ಟ್ ತಗೊಂಡಿದ್ದೆ, ಆದರೆ ಬರೋಕ್ಕಾಗಲಿಲ್ಲ. ಅಮ್ಮ, ಇದನ್ನು ತಗೊಳ್ಳಿ. ಅದು ಸರ್, ನೀವು ಇದೇ ಥರ ಫೋಟೋ ತಂದಿರ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ತಾಯಿ ಆಗೋರು ಇಂಥ ಟೈಮಲ್ಲಿ ಏನು ನೋಡ್ತಾರೋ ಅದು ಅವ್ರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಆ ಮನಸ್ಸಲ್ಲಿರೋದು ಆ ಮಗು ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ಅಮ್ಮ ದಿನ ಈ ಮುದ್ದಾದ ಮಗು ಫೋಟೋ ನೋಡಲಿ ಅಂತ ಅದನ್ನು ತಂದೆ. ಅಮ್ಮ, ಇಬ್ಬರು ಒಂದೇ ಥರ ಗಿಫ್ಟ್ಗಳನ್ನ ತಂದಿದ್ದೀವಿ. ಇಬ್ಬರು ಪ್ರೀತಿಯಿಂದ ತಂದಿದ್ದೀವಿ. ಈಗ ನೀವು ಯಾರು ಗಿಫ್ಟ್ ತಗೋತೀರಾ? ಯಾರು ಕೊಟ್ಟಿದ್ದನ್ನ ರೂಮಲ್ಲಿ ಹಾಕ್ತೀರಾ? ಇಬ್ರು ಪ್ರೀತಿಯಿಂದ ಸೀರೆ ತಂದು ಕೊಟ್ಟಾಗ ಉಟ್ಕೊಂಡವಳು ನಾನು. ಅಂಥದ್ರಲ್ಲಿ ಈ ಗಿಫ್ಟ್ ತಗೊಳ್ದೇ ಇರ್ತೀನ? ನನಗೆ ನೀವೆಲ್ಲರೂ ಒಂದೇ. ಪ್ರೀತಿಯಿಂದ ತಂದಿದ್ದೀರಾ ಅಂದಮೇಲೆ ಇದನ್ನು ತಗೊಳ್ದೇ ಇರ್ತೀನ? ಅಮ್ಮ, ಅದೆಲ್ಲ ನನಗೆ ಗೊತ್ತಿಲ್ಲ. ಒಂದೇ ರೂಮಲ್ಲಿ ಒಂದೇ ಥರ ಎರಡೆರಡು ಫೋಟೋ ಹಾಕೋದಾ? ಬೇಡ ಬೇಡ ಅಮ್ಮ, ನಾನು ಕೊಟ್ಟಿರೋ ಫೋಟೋ ಮಾತ್ರ ಹಾಕಿ. ಅದ್ಯಾಕೆ? ನಾನು ಕೊಟ್ಟಿರೋದು ಹಾಕ್ಬೋದಲ್ಲ. ಅವ್ರು ನನ್ನಮ್ಮ. ಅವರು ನನಗೂ ಅಮ್ಮನೇ. ಅವ್ರು ಹೇಳಿದ್ರಲ್ಲ ನಾವೆಲ್ಲರೂ ಒಂದೇ ಅಂತ. ಹಾಗಾಗಿ ನಾನು ಮೊದಲು ಗಿಫ್ಟ್ ಮಾಡಿರೋ ಫೋಟೋ. ಅಮ್ಮ, ನೀವು ನನ್ನ ಫೋಟೋನೇ ಹಾಕಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.